ಆಲೋಚನೆ ಮಾಡಿ. ಅಂತರಂಗ ನರಸಿಂಹಾವತಾರದ್ದು ಹೀಗೆ ಬಗೆದಾಗ ನೋಡಿದ. ಅದರಲ್ಲಿ ಕಂಡದ್ದು ಅವನ ಮುಖವೇ, ನರಸಿಂಹಸ್ವಾಮಿಯ ಮುಖವೇ ಆ ಕನ್ನಡಿಯಲ್ಲಿ. ಅದನ್ನೇ ಹಾಗೆ ತೆಗೆದ. ಆವಾಗ ಇಡೀ ಹೊರಗಿನ ನೋಡುವವರಿಗೆಲ್ಲ, ಇಲ್ಲಿ ಕೂತವರಿಗೆಲ್ಲ ಆ ಕೇಸರದಲ್ಲಿ ಒಂದೊಂದು ಕರುಳಿನ ತುಂಡು, ಒಂದೊಂದು ರಕ್ತದ ಹನಿಗಳು ಕೆಂಪು ಹಾರ್ತಾ ಇತ್ತು. ಆದರೂ ಕೋಪ ಹೋಗಲಿಲ್ಲ. ಕೋಪ ಹೋಗಬೇಕು ಅಂತ ಹೇಳಿಕೊಂಡು ದೇವಾದಿ ದೇವತೆಗಳೆಲ್ಲ ಬೇರೆ ಬೇರೆ ತರತರದಲ್ಲಿ ಸ್ತುತಿ ಮಾಡಿದರು. ಯಾವ ಕೋಪವೂ ನಿವಾರಣೆ ಆಗಲಿಲ್ಲ. ಮತ್ತೂ ಕೋಪ ಉದ್ವಿಗ್ನ ಚಿತ್ತದಲ್ಲಿತ್ತು. ಏನು ಮಾಡುವುದು. ಲಕ್ಷ್ಮೀದೇವಿಯನ್ನು ಮೆಲ್ಲ, ಅಮ್ಮ ಸ್ವಲ್ಪ ಹೋಗಿ ನಿಮ್ಮ ಮನೆಯವರನ್ನು ಸ್ವಲ್ಪ ಉಪಶಮನ ಮಾಡಿ. ಇವಳಿಗೆ ಸಂಶಯ ಆಯಿತು, ಇವಳು ನಮ್ಮ ಮನೆಯವರ ಅಂತ. ನಮ್ಮ ಮನೆಯವರು ಹೀಗಿರಲಿಲ್ಲಲ್ಲ, ಇದು ಬೇರೆ ಮನೆಯವರು. ನಮ್ಮ ಮನೆಯವರು ಇಷ್ಟೆಲ್ಲ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಯಾವತ್ತೂ ಕೂಡ. ಅದೃಷ್ಟಾಶ್ರುತ ಪೂರ್ವತ್ವ. ಈ ಹಿಂದೆಯೂ ನೋಡಲಿಲ್ಲ, ಎಲ್ಲಿಯೂ ಹೊರಗಡೆಯಿಂದ ಸುದ್ದಿ ಬಂದದ್ದು ಇಲ್ಲ. ನಮ್ಮ ಗಂಡ ನಿಮ್ಮ ಮನೆಯವರು ತುಂಬ ಕೋಪ ಮಾಡ್ತಾರ್ರಿ ಅಂತ ಯಾರು ಹೇಳಿದ್ದು ಇಲ್ಲ, ಕೇಳಲಿಲ್ಲ. ಹಾಗಾದರೆ ನಾನು ಇಲ್ಲ ಅಂತ ಮೆಲ್ಲ ಹಾಗೆ ಮಾತಾಡ್ತಾ ಇದ್ದಾಗ ಲಕ್ಷ್ಮಿ ಹಿಂದೆ ನಾನು ಮಾಡಿದ್ದೆ ನೋಡಿ. ಅಷ್ಟೊತ್ತಿಗಾಗುವಾಗ ಒಬ್ಬ ಬಾಲಕ, ಪುಟ್ಟ ಬಾಲಕ, 5 ವರ್ಷದ ಬಾಲಕ, ಮುಗ್ಧ ಭಾವದಲ್ಲಿ ಎಲ್ಲ ನೋಡ್ತಾ ಇದ್ದ ಎಂತೆಲ್ಲ ಆಗ್ತದೆ ಅಂತ. ಪ್ರಹ್ಲಾದ ಬಾ ಅಂತ ಕರೆದ್ರು ಬ್ರಹ್ಮಾದಿ ದೇವತೆಗಳು. ಮೆಲ್ಲ ಬಂದ, ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ, ನೀನು ಒಂದು ಸಲ ಹೋಗಿ ನಿನ್ನ ಸ್ವಾಮಿಯನ್ನು ಸ್ತುತಿ ಮಾಡಿ ಕೋಪವನ್ನು ತಣಿಸು ಮಾರಾಯ. ನಿನ್ನ ಅಪ್ಪನ ಕುರಿತಾಗಿ ತುಂಬ ಕೋಪಗೊಂಡಿದ್ದಾನೆ ಆ ಮಹಾಶಕ್ತಿ, ಅವನನ್ನು ಒಂದು ಸಲ ನೀನು ಸಮಾಧಾನ ಮಾಡು. ಆಯಿತು ತಥೇತಿ, ಆಯಿತು ಅಂತಂದ. ಮೆಲ್ಲ ಶನಕೈಹಿ, ಆ ಹೋಗುವ ಹೆಜ್ಜೆ ತುಂಬ ಚೆಂದ ಇತ್ತು, ಹೋಗುವ ನಡೆ. ಕಚ್ಚೆ ಉಟ್ಟುಕೊಂಡು ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ, ಕಚ್ಚೆಯನ್ನುಟ್ಟುಕೊಂಡು ಹೆಜ್ಜೆಯನ್ನಿಡುತ್ತಾ ಅವನ ಹತ್ರ ಹೋಗ್ತಾನೆ. ಹಿರಣ್ಯಕಶಿಪು ಸತ್ತಿದ್ದಾನೆ, ಅವನ ಆ ಶರೀರದಲ್ಲಿ ಉಂಟು. ಎಲ್ಲ ವಿಚಿತ್ರವಾಗಿ ಯಾರೂ ಕೂಡ ಹೋಗಲಿಕ್ಕಿಲ್ಲ, ಅಂತಹ ಒಂದು ಭಯಾನಕವಾದಂತಹ ಕರಾಳವಾದ ಸ್ವರೂಪ. ಇವ ಹೋಗ್ತಾನೆ, ಮೆಲ್ಲ ಹೋಗಿ ಉಪೇತ್ಯ ಭುವಿ ಕಾಯೇನ ಬಿದ್ದ, ಸಾಷ್ಟಾಂಗ ಬಿದ್ದ. ಎಲ್ಲಿಗೆ? ಸ್ವಪಾದಮೂಲ, ಉಗ್ರ ನರಸಿಂಹಸ್ವಾಮಿಯ ಪಾದಮೂಲಕ್ಕೆ ಬಿದ್ದಿದ್ದಾನೆ. ಬಿದ್ದವನನ್ನು ನೋಡಿದ ಈ ನರಸಿಂಹಸ್ವಾಮಿ, ನೋಡಿದ ಅಲ್ಲಿಗೆ ಕೋಪ ಹೋಯಿತಲ್ವ. ಸುಲಭ ಶರಣಾಗತಿಯೇ ಸುಲಭ. ಭಗವಂತನ ರುದ್ರ ರೂಪವನ್ನು ತಣಿಸುವುದಕ್ಕೆ ಎಂಥದ್ದು ಗೊತ್ತುಂಟ? ನಮಸ್ತೆ ರುದ್ರ ಮನ್ಯವ ಉತೋತ ಇಷವೇ ನಮಃ ಹೇಳುವ ರುದ್ರವನ್ನು ಇಡೀ ಅರ್ಥ ಮಾಡಿಕೊಂಡು ಹೇಳಿದ್ರೆ ಆಯಿತು. ನಮ್ಮದು ದೊಡ್ಡ ಸಮಸ್ಯೆ ಅಲ್ಲಿಯೇ ಆದದ್ದು, ವೈದಿಕರದ್ದು. ನಾವು ಅರ್ಥ ಮಾಡುವುದಿಲ್ಲ, ಒಟ್ರಾಸಿ ಹೇಳುವುದು. ಹಾಗಾಗಿ ನಮ್ಮ ಮೇಲೆ ಕೋಪಗೊಳ್ಳುವುದು ದೇವರು ಯಾವತ್ತೂ ಕೂಡ. ನೋಡಿ, ಹೌದಲ್ವ ಅಂತ. ನಿನ್ನ ಕೋಪಕ್ಕೆ ನಮಸ್ಕಾರ. ಸಾಯಣ ಆಚಾರ್ಯರು, ಭಟ್ಟಭಾಸ್ಕರರು ಏನು ಹೇಳ್ತಾರೆ? ಮೊದಲು ಮಾಡಬೇಕಾದ್ದು ನೋಡಿ, ಅದಕ್ಕೆ ಇದು ಕಥೆ. ಇವ ಯಾಕೆ ಹೋಗಿ ನಮಸ್ಕಾರ ಮಾಡಿದ? ಇವನಿಗೆ ಅಂತರಂಗ ಗೊತ್ತುಂಟು. ಯಾಕೆ? ಅಂತರಂಗದಲ್ಲಿ ಅವನೇ ಇರುವುದಲ್ವ ಪ್ರಹ್ಲಾದ. ಹಾಗಾಗಿ ವಿಷ್ಣು, ಭಗವಂತ, ವಾಸುದೇವ. ಹಾಗಾಗಿ ಭಗವಂತನನ್ನು ಉಪಶಮನ ಮಾಡುವ ಕ್ರಮ ಅವನಿಗೆ ಗೊತ್ತುಂಟ, ದೇವತೆಗಳಿಗೆ ಗೊತ್ತಿಲ್ಲ. ನೋಡಿ, ಅದರ ಅರ್ಥ ಏನು? ಭಗವಂತನನ್ನು ಉಪಶಮನ ಮಾಡಬೇಕಿದ್ರೆ ಮೊದಲು ಮಾಡಬೇಕಾದ್ದು ಶರಣಾಗತಿ, ನಮಸ್ಕಾರ. ನಿನ್ನ ಕೋಪಕ್ಕೆ ನಮಸ್ಕಾರ ಅಂತ. ಅವ ಹೀಗೆ ಹೋದ, ಅದು ಕೈ ಬಿಡಲೇ ಇಲ್ಲ. ಅಡ್ಡ ಬೀಳುವಾಗಲೂ ಹೀಗೆ ಬಿದ್ದದ್ದು, ಎರಡೂ ಕೈ ಒಟ್ಟಿಗೆ. ನೋಡಿ, ಆ ರುದ್ರ ಪ್ರಶ್ನೆಯಲ್ಲಿ ಏನು ಹೇಳುತ್ತದೆ ಅದನ್ನು ನಾವು ಇಲ್ಲಿ ನೋಡ್ತೇವೆ. ಹೀಗೆ ನಮಸ್ಕಾರ. ಮತ್ತೆ ಅವ ಇಡೀ ವಿಶ್ವರೂಪವನ್ನೇ ನೋಡ್ತಾನೆ. ನಮೋ ಹಿರಣ್ಯ ಬಾಹವೇ ಅಲ್ಲಿಂದ ತೊಡಗಿ ನಮ ಹಿರಣ್ಯಾಯಚವರೆಗಿನ ವಿಶ್ವರೂಪವನ್ನು ಆ ಭಕ್ತ ನೋಡ್ತಾನೆ. ನೋಡಿದಾಗ ಮತ್ತೆ ಅಭಯ ಪ್ರಾರ್ಥನೆ, ಪ್ರಹ್ಲಾದ ಸ್ತುತಿ ಮಾಡುವುದು. ದ್ರಾಪೆ ಅಂಧ ಸಸ್ಪತೆ ಸಹಸ್ರಾಣಿ ಸಹಸ್ರಶೋ, ಅದರದ್ದೇ ಸಂಸ್ಕೃತ ವ್ಯಾಖ್ಯಾನ ಪ್ರಹ್ಲಾದ ಸ್ತುತಿ. ಅಡ್ಡ ಬಿದ್ದಲ್ಲಿಗೆ, ಇವನನ್ನು ನೋಡಿದಲ್ಲಿಗೆ ಭಗವಂತನ ಕೋಪ ಹೋಯಿತು.
ತಲೆಯ ಮೇಲೆ ಅವನನ್ನು ಕೈ ಹಿಡಿದು ಎದ್ದೇಳಿಸಿದ. ಇಲ್ಲಿಯೂ ಏಳಿಸುವುದು, ಅಲ್ಲಿಯೂ ಏಳಿಸುವುದು. ಎದ್ದು ತನ್ನ ಪಾಪಘ್ನವಾದಂತಹ ಕೈಯನ್ನು ಪ್ರಹ್ಲಾದನ ತಲೆಯ ಮೇಲೆ ಇಟ್ಟ. ಅಷ್ಟೊತ್ತಿಗೆ ಅವನಿಗೆ ವೇದರಾಶಿಗಳ ನೆನಪಾಯಿತು. ಅವ್ಯಕ್ತ ದರ್ಶನ, ವೇದರಾಶಿಗಳ ನೆನಪಾಯಿತು. ಆ ವೇದರಾಶಿಗಳನ್ನು ಹಿಡ್ಕೊಂಡು ಸ್ತುತಿ ಮಾಡಬೇಕು ಅಂತ ಹೊರಡ್ತಾನೆ. ಕಂಠ ಗದ್ಗದಿತವಾಗಿದೆ. ಅರ್ಥ ಮಾಡಿಕೊಂಡು ಒಂದು ರುದ್ರಪಾರಾಯಣವನ್ನು ಮಾಡಿದರೆ ಸುಮಾರು ಹೊತ್ತು ಬೇಕಾಗ್ತದೆ. ಯಾಕೆ ಅವನನ್ನು ನಮಗೆ ಧರಿಸುವುದಕ್ಕೆ ತುಂಬ ಭಾವುಕತನ ಆವರಿಸಿಕೊಳ್ತದೆ. ಹಾಗಾಗಿಯೇ ಪ್ರಾಯಶಃ ಇರ್ಬೋದು ರುದ್ರಕ್ಕೆ ಹೆಚ್ಚು ನಾವು ಅರ್ಥ ಮಾಡಲಿಕ್ಕೆ ಹೋಗದೆ ಪಾರಾಯಣ ಮಾಡುವುದು. ಅಲ್ಲಲ್ಲಿ ಸಂಖ್ಯೆ ಮಾತ್ರ ಕೊಡುವುದು, ಇಂತಿಷ್ಟಾಯಿತು ಅಂತ. ದೊಡ್ಡ ರೋಗ ನಮಗೆ. ಅದು ಹೇಗಾಯಿತು ಅಂತ ಯಾರಿಗೊತ್ತು? ಅದು ಸಂಖ್ಯೆ ಕೊಡಬೇಕು. ಸಾಂಖ್ಯವನ್ನು ಕೊಟ್ಟರೂ ಆಗ್ಬೋದಿತ್ತು, ಈ ಸಂಖ್ಯೆಯನ್ನೇ ಕೊಟ್ಟೇ ಸಮಸ್ಯೆ ಅದು. ಅರ್ಥ ಮಾಡಿಕೊಂಡು ಹೇಳಿ, ಸಂಖ್ಯೆ ಕೊಡಿ, ಎಷ್ಟು ಬೇಕಾದರೂ ಕೊಡಿ, ನೀವು ಎಷ್ಟು ಬೇಕಾದರೂ ಪಾರಾಯಣ ಮಾಡಿ. ಅರ್ಥಾನುಸಂಧಾನ ಪೂರ್ವಕವಾಗಿ ಹೋದರೆ ಪ್ರಹ್ಲಾದನಿಗೆ ಅನುಗ್ರಹ ಆದ ಹಾಗೆ ಪ್ರಸಾದ ಸಿಕ್ಕಿದಾಗೆ ನಮಗೂ ಸಿಕ್ಕಿತು. ಇವ ಅಲ್ಲಿಂದ ಕಷ್ಟಪಟ್ಟು ಅತ್ಯಂತ ದೀನನಾಗಿ ಅದೇ ಕೈ ಬಿಡಲಿಲ್ಲ. ಆ ಭಾವದಲ್ಲಿ ನಿರಂತರವಾಗಿ ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡಿದ ಕಾಲಕ್ಕೆ ಅತ್ಯಂತ ಸುಪ್ರಸನ್ನನಾಗ್ತಾನೆ ಭಗವಂತ. ಅನುಗ್ರಹ ಮಾಡ್ತಾನೆ. ಕೇಳ್ತಾನೆ ಪ್ರಹ್ಲಾದ, ನಿರಂತರವಾಗಿ ನಿನ್ನಲ್ಲಿ ನನಗೆ ಭಕ್ತಿಯನ್ನು ಕೊಡು. ಆ ಭಕ್ತಿ ಅದು ಶಾಶ್ವತವಾದ ಭಕ್ತಿ ಇರಲಿ, ಎಲ್ಲಿಯೂ ಹರಿದು ಹೋಗದ ಭಕ್ತಿ ನನಗೆ ಸಿಗಲಿ, ಅನುಗ್ರಹ ಮಾಡು ಅಂತ. ಹಾಗೆ ನರಸಿಂಹಸ್ವಾಮಿಯ ಅನುಗ್ರಹ ಆಗ್ತದೆ. ಇವತ್ತಿಗೂ ಕೂಡ ಆ ಪ್ರಹ್ಲಾದನ ಹೃದಯದಲ್ಲಿ ಹಚ್ಚ ಹಸುರಾಗಿ ಎವರ್ ಗ್ರೀನ್ ಭಕ್ತಿ ಎನ್ನುವುದು ಅದು ಅವನಲ್ಲಿ ಇದೆ. ಭಗವದ್ ಅನುಗ್ರಹದಿಂದ ಮುಂದೆ ಸಮಗ್ರವಾದ ದೈತ್ಯ ಕುಲಕ್ಕೆ ಪ್ರಹ್ಲಾದನನ್ನು ಅಧಿಪತಿಯನ್ನಾಗಿ ಮಾಡ್ತಾನೆ ನರಸಿಂಹಸ್ವಾಮಿ. ಮತ್ತೆ ನಿರಂತರವಾದಂತಹ ಭಕ್ತಿ ಭಾವದಿಂದ ಅವನನ್ನು ಕೊಂಡಾಡುತ್ತಾ ಶ್ರೀಹರಿಯನ್ನು ನೆನೆಸುತ್ತಾ ದೈತ್ಯ ಕುಲವನ್ನು ಆಳ್ತಾನೆ. ಅಂತಹ ಪ್ರಹ್ಲಾದ ಹಾಗೆ ಮುಂದೆ ಆಳುತ್ತಾ ಹೋಗ್ತಾ ಇರ್ತಾನೆ. ಅಂತಹ ಒಂದು ಪುಣ್ಯ ಕಥೆಯನ್ನು ನಾವು ಶ್ರವಣ ಮಾಡಿದ್ದೇವೆ. ಇದರಲ್ಲಿ ಎಲ್ಲವೂ ಕೂಡ ವೇದಾರ್ಥ ಉಪಬೃಂಹಿತವಾದಂತಹ ಕಥೆಗಳು ಅನ್ನುವುದನ್ನು ನಾವು ಯಾವತ್ತೂ ಕೂಡ ಮರೆಯಕೂಡದು. ಆ ಹಿನ್ನೆಲೆಯಲ್ಲಿ ಅದರ ಒಟ್ಟಿಗೆ ನಾವು ಹೇಳುವುದಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡಿದ್ದೀರಿ. ಈ ಶ್ರವಣಕ್ಕೆ ಯಾವತ್ತೂ ಕೂಡ ಪೂರ್ಣ ಫಲ ಉಂಟು. ಇಂತಹ ಸಪ್ತಾಹ ಯಜ್ಞಗಳು ನಮ್ಮ ಜೀವನಕ್ಕೊಂದು ಹೊಸತನವನ್ನು ಕೊಡಬೇಕು, ನಮ್ಮ ಜೀವನಕ್ಕೊಂದು ಜಾಗೃತಿಯನ್ನು ಕೊಡಬೇಕು, ನಮ್ಮ ಜೀವನಕ್ಕೊಂದು ರುಚಿಯನ್ನು ಕೊಡಬೇಕು, ನಮ್ಮ ಜೀವನಕ್ಕೊಂದು ಸಾಂತ್ವನವನ್ನು ಕೊಡಬೇಕು. ಅಂತಹ ಸಪ್ತಾಹ ಎಲ್ಲಿಯಾದರೂ ಕೂಡ ನಾವು ನೇರವಾಗಿ ಅದನ್ನು ಹೋಗಿ ಶ್ರವಣ ಮಾಡಿದರೆ ನಮಗೆ ಆತ್ಮಶ್ರೇಯಸ್ಸಿಗೆ ಕಾರಣವಾಗ್ತದೆ. ನಮ್ಮ ಮನೆಗಳಲ್ಲಿ ನಾವು ಇಂತಹ ಸಪ್ತಾಹಗಳನ್ನು ಆಚರಣೆ ಮಾಡಬೇಕು. ಈ ರೀತಿಯ ವೈಭವದಲ್ಲಿ ಸಾಧ್ಯ ಆದರೆ ಮಾಡ್ಬೋದು, ಇಲ್ಲದಿದ್ದರೆ ನಮ್ಮಷ್ಟಕ್ಕೆ ನಾವು ಸಪ್ತಾಹ ರೀತಿಯಲ್ಲಿ ಪಾರಾಯಣ ಮಾಡಿ ಅರ್ಥಾನುಸಂಧಾನ ಮಾಡಿ ಕೃಷ್ಣನಿಗೆ ನಿಮ್ಮ ಮನೆಯಲ್ಲಿ ಏನುಂಟು ಅದನ್ನೆಲ್ಲ ಅವನಿಗೆ ಕೊಟ್ಟು ಬಿಟ್ಟರೆ ಅವನಿಗೇನು ಬೇಕು ಅದನ್ನೆಲ್ಲ ನಿಮಗೆ ಕೊಡ್ತಾನೆ. ಅವನಿಗೇನು ಬೇಕು ಅದನ್ನೆಲ್ಲ ನಿಮಗೆ ಕೊಡ್ತಾನೆ. ಇದು ನಿತ್ಯ ಸತ್ಯ ಅನ್ನುವುದನ್ನು ನಂಬಿಕೊಂಡು ಮುಂದುವರಿಬೇಕು ಅಂತ ಹೇಳುತ್ತಾ ಇವತ್ತಿನ ಈ ಪ್ರವಚನ ಭಾಗದ ಎಲ್ಲ ವಚನ ಕುಸುಮಗಳನ್ನು ಶ್ರೀ ನರಸಿಂಹಾರ್ಪಣ ಮಾಡ್ತಾ ಇದ್ದೇವೆ. ನಾಳೆಯ ದಿನ ನಾವೆಲ್ಲ ಕೆಲವು ಸಮಯದಿಂದ ನಿರೀಕ್ಷಿತರಾಗಿದ್ದು ಇವತ್ತು ಬರ್ತಾನೆ ನಾಳೆ ಬರ್ತಾನೆ, ಓ ಆ ವಿದುರ ಕಾದದ್ದೆಷ್ಟು, ಎಂದೂ ಆಗಲಿಲ್ಲ ವಿದುರ. ಅಂತಹ ವಿದುರನಾಗಿ ನಾವು ಅತ್ಯಂತ ಹತ್ತಿರವಾಗಿಯೇ ಇದ್ದುಕೊಂಡು ಅವನನ್ನು ಕಾಯುತ್ತಾ ಕಾಯಬೇಕು ನೀಯನ್ನ ಕಾಯಬೇಕು ಅಂತ ಎಷ್ಟು ಸಮಯ ಆಯಿತು. ನಿನ್ನೆಯೂ ಕಾಯುತ್ತಾ ಇದ್ದೆವು, ಇವತ್ತೂ ಕಾದೆವು. ಕಾದು ಕೆಂಪಾಗಿದೆ, ಇನ್ನು ತಣಿಬೇಕು. ಅದು ತಣಿಸುವಂತಹ ದಿನ ನಾಳೆ. ಕೃಷ್ಣಾವತಾರ. ನಮ್ಮೆಲ್ಲರ ಹೃದಯದ ಬಾಗಿಲನ್ನು ತೆರೆದಿಟ್ಟುಕೊಳ್ಳೋಣ. ಅವ ತಲೆಯಲ್ಲಿ ಕೂತರೂ ಸಂತೋಷ ಬಂದು,
ಹೃದಯದಲ್ಲಿ ಕೂತರೂ ಸಂತೋಷ, ಅಂಗೈಯಲ್ಲಿ ಬಂದು ನಿಂತರೂ ಸಂತೋಷ. ಅಂತೂ ಅವನನ್ನು ಕೊಂಡಾಡಿ ಮುದ್ದಾಡಿ ಕೊಂಡಾಟ ಮಾಡಿ ಅಪ್ಪಿಕೊಂಡು ಹೃದಯದಲ್ಲಿ ಕೂರಿಸುವುದೇ ಬುದ್ಧಿವಂತಿಕೆ ಅಂತ ಕಾಣ್ತದೆ ನನಗೆ. ಅದಕ್ಕಾಗಿ ಎಲ್ಲ ರೀತಿಯಲ್ಲಿ ಸರ್ವೇಂದ್ರಿಯಗಳನ್ನು ಕೃಷ್ಣನಿಗೆ ಅಭಿಮುಖವನ್ನಾಗಿಸಿಕೊಂಡು ನಾವು ಸಿದ್ಧರಾಗೋಣ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಆ ಭಾಗದಲ್ಲಿ ನಾವು ನಾವಾಗಿರದೆ ನಾವು ಅವನಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ನಾಳೆಯ ದಿವಸ ಎಲ್ಲವನ್ನೂ ಅವನಿಗೆ ಕೊಡಬೇಕು, ಎಲ್ಲವನ್ನೂ ಅವನಿಗೆ ಸಮರ್ಪಣೆ ಮಾಡಬೇಕು ಹೇಳುವಂತಹ ಆ ಒಂದು ಸಚ್ಚಿಂತನೆ ಏನುಂಟು ಅದರಲ್ಲಿ ಮನುಷ್ಯನ ಶ್ರೇಯಸ್ಸು ಕಾಣುತ್ತದೆ. ನಾವು ಮೊನ್ನೆ ಹೀಗೆ ಹೇಳಿದೆವು, ಮನುಷ್ಯನನ್ನು ಎರಡು ಆಯ್ಕೆ ಹಿಡಿತದೆ ಬಂದು, ಇದಾಗ್ಬೋದಾ ಇದಾಗ್ಬೋದಾ ಅಂತ ಕೇಳ್ತದೆ.